ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 7ನೇ ವಾಕ್ಯ. ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೇನೆ, ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ದೇವರಾತ್ಮನು ಒಂದು ವಾಕ್ಯವನ್ನು ನಮಗೆ ಕೊಡ್ತಾ ಇದ್ದಾನೆ. ನೋಡ್ರಿ, ಕ್ಷಣ ಮಾತ್ರಕ್ಕೆ ನಿನ್ನನ್ನು ಬಿಟ್ಟಿದ್ದೇನೆ. ಅನೇಕರು ನಮ್ಮ ಜೀವಿತದಲ್ಲಿ ನಾವು ಹೊಂದ್ಕೊಳ್ತಾ ಇರ್ತೇವೆ, ಅಯ್ಯೋ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾನೆ, ದೇವರು ನಮ್ಮನ್ನು ನೋಡ್ತಾ ಇಲ್ಲ, ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತಿಲ್ಲ, ನಮ್ಮ ಕಣ್ಣೀರುಗಳು ಬದಲಾವಣೆ ಆಗ್ತಿಲ್ವಲ್ಲ, ಅಯ್ಯೋ ನಿಜವಾಗ್ಲೂ ದೇವರು ಇದ್ದಾನೋ ಇಲ್ಲವೋ ಅಂಥೇಳಿ ಅನೇಕರ ಜೀವಿತದಲ್ಲಿ ಪ್ರಶ್ನೆಗಳು ಇದ್ದೇ ಇರುತ್ತದೆ. ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲೂ ಒಂದು ಪ್ರಶ್ನೆ ಇರುತ್ತದೆ, ದೇವರು ನನ್ನನ್ನು ಕೈ ಬಿಟ್ಟಿದ್ದಾನೆ ಅಂಥೇಳಿ. ದೇವರು ಹೇಳ್ತಾ ಇದ್ದಾನೆ, ಕ್ಷಣ ಮಾತ್ರಕ್ಕೆ, ಒಂದು ಸ್ವಲ್ಪ ಸಮಯದ ಮಾತ್ರ ನಾನು ನಿನ್ನನ್ನು ಏನು ಮಾಡಿದ್ದೀನಿ, ಬಿಟ್ಟಿದ್ದೀನಿ. ಆದರೆ ಮಹಾಕೃಪೆಯಿಂದ ನಿಮ್ಮನ್ನು ಸೇರಿಸಿಕೊಳ್ಳುವೆನು. ಮಹಾ ಒಂದು ಕೃಪೆ, ಆತನ ಮಹಾಕೃಪೆಯಿಂದ ನಮ್ಮನ್ನು ಸೇರಿಸಿಕೊಳ್ಳುತ್ತಾನಂತ. ನೋಡ್ರಿ, ಆತನ ಕೃಪೆ ಎಷ್ಟು ಒಳ್ಳೆಯದಲ್ಲ, ಆತನ ಪ್ರೀತಿ ಎಷ್ಟು ಒಳ್ಳೆಯದಲ್ಲ ಪ್ರಿಯರೇ. ಆತನ ಪ್ರೀತಿ ಶಾಶ್ವತವಾದ ಒಂದು ಪ್ರೀತಿ, ಆತನ ಕರುಣೆ ಆತನ ಮಮತೆ ಅಷ್ಟೊಂದು ಒಳ್ಳೆಯದಾಗಿರುತ್ತೆ ಪ್ರಿಯರೇ. ಆತನ ಕರುಣೆ ಉಳ್ಳ ದೇವರು, ಆತನು ಯಾವಾಗಲೂ ನಮ್ಮ ಮೇಲೆ ಕೃಪಾ ಕಟಾಕ್ಷವಿರುವ ದೇವರು ಪ್ರಿಯರೇ. ಆದ್ದರಿಂದ ನಮ್ಮನ್ನು ಆತನು ಮರೆತಿಲ್ಲ, ಕ್ಷಣ ಮಾತ್ರಕ್ಕೆ ಆತನು ಮರೆತಿದ್ದಾನೆ, ನಮ್ಮನ್ನು ಮಹಾಕೃಪೆಯಿಂದ ಸೇರಿಸಿಕೊಳ್ಳುತ್ತಾನೆ. ಆದ್ದರಿಂದ ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನೂ ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವ ನಿನ್ನ ಮುದ್ದು ಮಕ್ಕಳನ್ನು ಕರ್ತನೆ ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ಈ ವಾಕ್ಯದ ಪ್ರಕಾರ ಕ್ಷಣ ಮಾತ್ರಕ್ಕೆ ನಿನ್ನನ್ನು ಬಿಟ್ಟಿದ್ದೇನೆ, ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನೆಂಬ ವಾಕ್ಯದ ಪ್ರಕಾರಪ್ಪ, ಪ್ರತಿಯೊಬ್ಬರನ್ನು ಕರ್ತನೆ, ಯಾರ್ಯಾರು ಇವತ್ತಿನ ಜೀವಿತದಲ್ಲಿ ಅಯ್ಯೋ ದೇವರು ನನ್ನನ್ನು ಕೈ ಬಿಟ್ಟಿದ್ದಾನೆ, ದೇವರು ನನ್ನನ್ನು ನೋಡ್ತಿಲ್ಲ ಅಂತೇಳಿ ಪರಿಸ್ಥಿತಿಯಲ್ಲಿ ಇದ್ದಾರೋ ದೇವರೇ, ಅವರನ್ನೆಲ್ಲರನ್ನು ಸ್ವಾಮಿ ನಿನ್ನ ಮಹಾಕೃಪೆಯಿಂದ ಸೇರಿಸಿಕೊಳ್ಳುತ್ತಿ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.